ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ರೀತಿಯ ದ್ವೇಷ ಭಾವನೆಯನ್ನ ಮೂಡಿಸೋದೇ ಬಿಜೆಪಿಯವರು. ಜನರ ಮಧ್ಯೆ ಗಲಭೆ ಹೆಚ್ಚು ಮಾಡಬೇಕು ಅನ್ನೋದೇ ಇವರ ಪ್ಲಾನ್. ತಮ್ಮ ತೀಟೆಗೋಸ್ಕರ ರಾಜಕಾರಣವನ್ನ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ನಾಗಮಂಗಲಕ್ಕೆ ಬಂದು ಬೇಳೆ ಬೇಯಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಕೂಡ ಕುಟ್ಕಿದ್ದಾರೆ. ಸುಮ್ಮನೆ ಜನರಿಗೆ ಉದ್ವೇಗ ಮತ್ತು ದ್ವೇಷ ಸೃಷ್ಟಿ ಮಾಡ್ತಕ್ಕಂಥ ಪ್ರಕ್ರಿಯೆ. ಯಾಕೆಂದರೆ ಅವ್ರು ಅದಕ್ಕೋಸ್ಕರನೇ ಆ ಶೋಧನಾ ಸಮಿತಿ ಹೋಗಿರೋದು. ಹೇಗೆ ಇದನ್ನು ಇಲ್ಲಿಗೆ ನಿಲ್ಲಿಸೋದಕ್ಕೆ ಬಿಡಬಾರ್ದು, ನ್ಯಾಯ ಸಿಗಬಾರ್ದು ಮತ್ತು ಜನರ ಮಧ್ಯದಲ್ಲಿ ಗಲಭೆ ಹೆಚ್ಚು ಮಾಡಬೇಕು. ಆದರೆ ಈ ಕೆಟ್ಟ ಒಂದು ಸಂಪ್ರದಾಯ, ಕೆಟ್ಟ ಒಂದು ಪದ್ಧತಿಗಳು ಇವತ್ತು ದೇಶದಲ್ಲಿ ಮಾಡ್ತಾ ಇರೋದು ಯಾವ ಪಕ್ಷ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ, ಈ ಸಂಘ ಪರಿವಾರ. ರಾಜಕಾರಣ ಮಾಡೋಕ್ಕೆ ಬೇರೆ ವೇದಿಕೆ ಉಪಯೋಗಿಸ್ತೀವಿ. ಸಿ ಟಿ ರವಿ ಇದನ್ನೆಲ್ಲ ಬಿಡಲಿ. ಅವರು ಹಿಂದುತ್ವ, ನಾವು ಹಿಂದೂಗಳೇ, ನಾವೇನು ದೂರದವರಲ್ಲ. ಮುಸ್ಲಿಮ್ಸು ಹಿಂದುತ್ವ ಎಲ್ಲ ಒಟ್ಟಿಗೆ ಇದೆ. ನಾಗಮಂಗಲದಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ಇವ್ರು ಬಂದು ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. JDSನವ್ರ ಜೊತೆ ಆಗಿದ್ದಾರೆ ಅನ್ನೋದಕ್ಕೆ ಒಂದು ಸ್ವಲ್ಪ ರಂಗಾಗಿ ಬಂದಿದ್ದಾರೆ ಸಿ ಟಿ ರವಿ. ಅಲ್ಲಿ RSS ಆಗಲಿ, ಅಲ್ಲಿರೋ ಯುವಕರಾಗಲಿ, BJP ಯುವಕರಾಗಲಿ ಶಾಂತಿನ ಕೇಳ್ತಾರೆ ವಿನ ಇವರ ತೆವಲಿಗೋಸ್ಕರ ಆಟ ಆಡೋಕ್ಕೆ ರೆಡಿ ಇಲ್ಲ. ನಮ್ಮ ರಾಜ್ಯದಲ್ಲಿ ಸುಮಾರು 60,000 ಗಣೇಶ ಉತ್ಸವ ಮಂಡಳಿಗಳಿದ್ದಾವೆ. ಸಾರ್ವಜನಿಕ ಗಣಪತಿಗಳನ್ನು 60,000 ಕಡೆ ನಾವು ಕೂರಿಸ್ತೀವಿ. ಆಗಬಾರ್ದು ಇಂಥ ಘಟನೆಗಳು. ನಾನು ಯಾವುದೇ ಕೋಮಿಗಾಗಲಿ, ಯಾವುದೇ ಜಾತಿಗಾಗಲಿ ನಾನು ಸಪೋರ್ಟ್ ಮಾಡೋದಿಲ್ಲ. ಯಾಕಂದರೆ ಸರ್ವಧರ್ಮ ಸಮಬಾಳು ನಮ್ಮ ಕಾಂಗ್ರೆಸ್ ಪಕ್ಷದ ಧರ್ಮ ಅಂತ ಹೇಳ್ತೀವಿ. ಈ ರೀತಿ ಘಟನೆಗಳನ್ನು ನಾವು ಖಂಡಿಸ್ತೀವಿ. ಆದರೆ ಎರಡೂ ಕೋಮಿನವರು ಕೂಡ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಬೇಕು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಯಾರು ತಪ್ಪಿತಸ್ಥರಿದ್ದಾರೆ, ಯಾವುದೇ ಕೋಮಿನವರು ಇರಲಿ, ಅವ್ರ ಬಗ್ಗೆ ಕಠಿಣ ಕ್ರಮ ನಮ್ಮ ರಾಜ್ಯದಲ್ಲಿ ಈದ್ ಮಿಲಾದ್ ವೇಳೆ ಪ್ಯಾಲೆಸ್ತೈನ್ ಪ್ರೇಮವನ್ನ ಮೆರೆದಂತಹ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕೋಲಾರದಲ್ಲಿ ಈದ್ ಮಿಲಾದ್ ಹಬ್ಬದ ದಿನ ಪ್ಯಾಲೆಸ್ತೈನ್ ಬಾವುಟವನ್ನ ಹಾರಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೋಲಾರದಲ್ಲಿ ಇಬ್ಬರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ನಿನ್ನೆ ಪ್ಯಾಲೆಸ್ತೈನ್ ಬಾವುಟ ಹಾರಿಸಿ ಘೋಷಣೆಯನ್ನ ಈ ಕಿಡಿಗೇಡಿಗಳು ಕೂಗಿದ್ರು. ಸರ್ಕಾರದ ವಿರುದ್ಧ ಈಗ ಸಿ ಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ಯಾಲೆಸ್ತೈನ್ಗೂ ಮುಸ್ಲಿಮರಿಗೂ ಏನ್ ಸಂಬಂಧ? ಅಷ್ಟೊಂದು ಪ್ರೀತಿ ಇದ್ರೆ ಪ್ಯಾಲೆಸ್ತೈನ್ಗೆ ಹೋಗಿ ಬಿಡಿ ಅಂತ ಕಿಡಿಕಾರಿದ್ದಾರೆ. ನಿನ್ನೆ ನಡೆದಂಥ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಚಿಕ್ಕಮಗಳೂರು, ಕೋಲಾರ, ಚಿತ್ರದುರ್ಗ ಸೇರಿದಂತೆ ಹಲವು ಕಡೆಗಳಲ್ಲಿ ಪ್ಯಾಲೆಸ್ತೈನ್ ಧ್ವಜವನ್ನು ಹಾರಿಸಿದ್ದಾರೆ. ಪ್ಯಾಲೆಸ್ತೈನಿಗೂ ಇಲ್ಲಿಯ ಸಾಬ್ರಿಗೂ ಏನು ಸಂಬಂಧ? ಅವ್ರ ಕೈಲಿ ರಾಷ್ಟ್ರಧ್ವಜ ಹಾರಿಸಲಿಲ್ಲ, ರಾಷ್ಟ್ರಧ್ವಜ ಹಿಡಿಲಿಲ್ಲ, ಪ್ಯಾಲೆಸ್ತೈನ್ ಧ್ವಜ ಹಿಡಿದ್ರು. ಅಷ್ಟೊಂದು ಪ್ರೀತಿ ಇದ್ದರೆ ಪ್ಯಾಲೆಸ್ತೈನಿಯರ ಬಗ್ಗೆ ಇವರು ಅಲ್ಲಿಗೆ ಹೋಗಲಿ. ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ಒಂದು ಸಮೀಕ್ಷೆನೇ ನಡೆಸಿ ಯಾರ್ಯಾರು ಪ್ಯಾಲೆಸ್ತೈನಿಗೆ ಹೋಗಬೇಕು ಅಂತಿದ್ದಾರೆ ಅವ್ರನ್ನೆಲ್ಲರನ್ನು ಪ್ಯಾಲೆಸ್ತೈನಿಗೆ ಉಚಿತವಾಗಿ ನಾವು ಫ್ಲೈಟ್ ಹತ್ತಿಸಿ ಕಳಿಸ್ಕೊಡೋ ಕೆಲಸ ಮಾಡ್ತೀವಿ. ನಿನ್ನೆ ನಡೆದಂಥ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಚಿಕ್ಕಮಗಳೂರು, ಕೋಲಾರ, ಚಿತ್ರದುರ್ಗ ಸೇರಿದಂತೆ ಹಲವು ಕಡೆಗಳಲ್ಲಿ ಪ್ಯಾಲೆಸ್ತೈನ್ ಧ್ವಜವನ್ನು ಹಾರಿಸಿದ್ದಾರೆ. ಪ್ಯಾಲೆಸ್ತೈನಿಗೂ ಇಲ್ಲಿಯ ಸಾಬ್ರಿಗೂ ಏನು ಸಂಬಂಧ? ಅವ್ರ ಕೈಲಿ ರಾಷ್ಟ್ರಧ್ವಜ ಹಾರಿಸಲಿಲ್ಲ, ರಾಷ್ಟ್ರಧ್ವಜ ಹಿಡಿಲಿಲ್ಲ, ಪ್ಯಾಲೆಸ್ತೈನ್ ಧ್ವಜ ಹಿಡಿದ್ರು. ಅಷ್ಟೊಂದು ಪ್ರೀತಿ ಇದ್ದರೆ ಪ್ಯಾಲೆಸ್ತೈನಿಯರ ಬಗ್ಗೆ ಇವರು ಅಲ್ಲಿಗೆ ಹೋಗಲಿ. ನಾನು ಸರ್ಕಾರಕ್ಕೆ